ಪ್ರಪಂಚ ಪೂರ್ತಿ ಗಾಢ ನಿದ್ರೆಯಲ್ಲಿ ಮುಳುಗೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಕತ್ಲೆಯಲ್ಲೋ ಒಬ್ಳು ಹೆಣ್ಮಗಳು ಎದ್ದೇಳ್ತಾಳೆ. ನೀವೀಗ ನೋಡ್ತಾ ಇರೋ ವಿಡಿಯೋದಲ್ಲಿ ಆಲ್ರೆಡಿ ಬೆಳಕಾಗಿದೆ, ಮತ್ತು ತಪ್ಪಾಗಿ ಮಾತ್ರ ಭಾವಿಸ್ಬೇಡಿ. ಆ ಹೆಣ್ಮಗಳು ಎದ್ದು ಆ ಮನೆಯ ಕೆಲಸವನ್ನು ಶುರು ಮಾಡೋದ್ರ ಮೂಲಕ ಆ ಮನೆಗೆ ಒಂದು ಚಾಲನೆ ಕೊಡ್ತಾಳೆ. ಅವತ್ತಿನ ದಿನದ ರೂಟೀನ್ಗೆ ಅವಳು ಚಾಲನೆ ಕೊಡ್ತಾಳೆ. ಹಾಗಂತ ಅವಳನ್ನ ಮನೆ ಕೆಲಸದವಳು ಅಥವಾ ಗುಲಾಮಳು ಅಂತೆಲ್ಲ ಭಾವಿಸಕ್ಕೆ ಹೋಗಬೇಡಿ. ನಾವು ಕೂಡ ಆ ರೀತಿ ಯೋಚನೆ ಮಾಡಬಾರ್ದು. ಯಾಕಂದರೆ ನಾವು ಆ ಮನೆ ಕೆಲಸದವರಲ್ಲ, ಆ ಮನೆಯ ಮಹಾಲಕ್ಷ್ಮಿ ಆಗಿರ್ತೀವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನಂತೂ ಎಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ಹೇಳೋಕ್ಕೆ ಅಸಾಧ್ಯ. ಯಾಕಂದರೆ ನಾನು ತಗೊಂಡಂಥ ಈ ಗ್ಯಾಪ್ ಏನಿತ್ತೋ, ಈ ಬ್ರೇಕ್ ಏನಿತ್ತೋ, ನನ್ನನ್ನು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಮಾಡಿದೆ ಅಂತ ಹೇಳಿದ್ರೆ ಹೇಳಲ್ವಾ. ಹಾರ್ಡ್ ಡೇಸ್ಗಳೆಲ್ಲ ಏನಿದೆ, ಹಾರ್ಡ್ ಡೇಸ್ಗಳು ನಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ನಾನು ಒಂದು ಮನೆ ಫ್ಯಾಮಿಲಿ ನೆಡ್ಸೋಳಾಗಿ, ರೆಸ್ಪಾನ್ಸಿಬಲ್ ವೈಫ್ ಆಗಿ, ರೆಸ್ಪಾನ್ಸಿಬಲ್ ಮದರ್ ಆಗಿ, ಆ್ಯಂಡ್ ಎಲ್ಲ ರಿಲೇಷನ್ಶಿಪ್ಗಳಿಗೆ ಏನೇನು ಸಂಬಂಧಗಳು ಬರುತ್ತೋ ಅದೆಲ್ಲದಕ್ಕೂ ಪಾತ್ರ ನಿರ್ವಹಿಸ್ತಾ ಆ ಎಲ್ಲ ಪಾತ್ರಗಳಿಗೂ ನ್ಯಾಯ ದೊರಕಿಸೋ ಭರದಲ್ಲಿ ನನ್ನನ್ನು ನಾನು ಮರ್ತೋಗಿದ್ದಂತೂ ನಿಜ. ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಎಲ್ಲದರಲ್ಲೂ ಕೂಡ ನಾನು ಕೂಡ ಸರ್ವೈವ್ ಮಾಡಿಕೊಂಡು ಎಲ್ಲರಿಗೂ ಸರ್ವ್ ಮಾಡಿಕೊಂಡು ನನ್ನನ್ನು ನಾನು ಮರ್ತೋಗಿದ್ದು ನಿಜ. ಬಟ್ ಈ ಒಂದು 6 ಮಂತಲ್ಲಿ ನನ್ನನ್ನು ನಾನು ತುಂಬ ಚೇಂಜ್ ಮಾಡ್ಕೊಂಡಿದ್ದೀನಿ. ನನ್ನನ್ನು ನಾನು ತುಂಬ ಮೋಟಿವೇಟ್ ಮಾಡ್ಕೊಂಡಿದ್ದೀನಿ. ನನ್ನನ್ನು ನಾನು ತುಂಬಾ ಹೀಲ್ ಮಾಡ್ಕೊಂಡಿದ್ದೀನಿ. ದಟ್ಸ್ ವೈ ನಾನಿವತ್ತು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಂತ ಹೇಳ್ಬೋದು. ಸೊ ಬನ್ನಿ ಮಾತಾಡ್ತಾ ವ್ಲಾಗ್ ಜೊತೆಗೆ ಏನೆಲ್ಲ ಕಲಿತೆ ಅನ್ನೋದು ಇವಾಗಲೇ ಹೇಳೋಕ್ಕಾಗಲ್ಲ. ಹೋಗ್ತಾ ಒಂದೊಂದೇ ಪಾಯಿಂಟಾಗಿ ಮಾತಾಡ್ತಾ ಹೋಗೋಣ. ಬಟ್ ಸ್ಟಿಲ್ ನನ್ನ ವ್ಲಾಗಿಂಗ್ ಲೈಫ್ಗೆ ಸ್ವಲ್ಪ ದಿನ ಬ್ರೇಕ್ ಕೊಟ್ಟಿದ್ದೆ. ಈ ಥರ ಬ್ರೇಕ್ಸ್ ತುಂಬ ಸರಿ ಕೊಟ್ಟಿದ್ದೀನಿ. 6 ಮಂತ್, 3 ಮಂತ್ಸ್, 2 ಮಂತ್ಸ್, 1 ಮಂತ್ ಈ ಥರ ಎಲ್ಲ ಕೊಟ್ಟಿದ್ದೀನಿ. ಮತ್ತು ಕಮ್ ಬ್ಯಾಕ್ ಮಾಡ್ತಿದ್ದೀನಿ. ನನಗೆ ಇದರಿಂದ ಏನೂ ಲಾಭ ಇಲ್ಲ ಅಂದರೂ ಕೂಡ ನನಗೆ ಈ ವ್ಲಾಗಿಂಗ್ ಲೈಫ್ ತುಂಬ ಇಷ್ಟ. ಹಾಗಾಗಿ ಮತ್ತೆ ಬಂದಿದ್ದೀನಿ. ಇಷ್ಟು ದಿವಸ ವೆಯ್ಟ್ ಲಾಸ್ ಚಾಲೆಂಜ್ನ ಎಷ್ಟು ಸರಿ ತೊಗೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಟೈಮ್ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋವಂಥ ಫಿಸಿಕಲ್ ಪ್ರಿಪ್ರೇಷನ್ ಆ್ಯಂಡ್ ಆ್ಯಸ್ ವೆಲ್ ಮೆಂಟಲ್ ಪ್ರಿಪ್ರೇಷನ್ ಆ್ಯಂಡ್ ಆ್ಯಸ್ ವೆಲ್ ಎಮೋಷನಲ್ ಪ್ರಿಪ್ರೇಷನ್ ನಾನು ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ವರ್ಕೌಟ್ ಏನು ಮಾಡಿದೆ, ಯೋಗಾಸನಗಳನ್ನು ಏನು ಮಾಡಿದೆ, ಜುಂಬಾ ಕ್ಲಾಸ್ ಎಲ್ಲ ಏನು ಮಾಡಿದೆ ಅದನ್ನು ತುಂಬ ಡೀಪಾಗಿ ತೋರಿಸಿಲ್ಲ. ಬಿಕಾಸ್ ಐ ಆಮ್ ನಾಟ್ ಕಂಫರ್ಟಬಲ್. ಅಂದರೆ ನಾನು ಇನ್ನೂ ಸ್ವಲ್ಪ ಕಂಫರ್ಟ್ ಫೀಲಿಗೆ ಬಂದಿಲ್ಲ ಇದನ್ನೆಲ್ಲ ತೋರಿಸೋ ಲೆವೆಲ್ಗೆ. ಸೊ ಹಾಗಾಗಿ ಚಿಕ್ಕ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಬೆಳಗ್ಗೆ 1 hour ಕಂಪಲ್ಸರಿ ವರ್ಕೌಟ್ ಮಾಡ್ತಿದ್ದೀನಿ. ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿರೋರಿಗೆ ಅಥವಾ ನನ್ನನ್ನು ತುಂಬ ಹತ್ತಿರದಿಂದ ನೋಡ್ತಿರೋರಿಗೆ ಅನಿಸ್ತಿರ್ಬೋದು, ಏನಿದು ಇಷ್ಟೊಂದು ದಪ್ಪ ಆಗೋಗಿದ್ದಾಳೆ ಅಂತ ಅನಿಸ್ತಿರಬಹುದು. ಅಫ್ಕೋರ್ಸ್ ನಾನು ಮನುಷ್ಯಳೆ, ನನ್ನಲ್ಲೂ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ನನ್ನಲ್ಲೂ ಫಿಸಿಕಲ್ ಪೇಯ್ನ್ಸ್ ಆಗಿರಬಹುದು, ಹೆಲ್ತ್ ಅಪ್ಸೆಟ್ಸ್ ಆಗಿರ್ಬೋದು, ಮೆಂಟಲ್ ಪ್ರೆಷರ್ಸ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಆ್ಯಂಗ್ಸೈಟಿ ಎಲ್ಲನೂ ಕೂಡ ನನ್ನಲ್ಲೂ ಇದೆ. ಸೊ ಇದೆಲ್ಲ ಕಾರಣಗಳು ಇಂದ ಮತ್ತು ನನ್ನ ಒಂದು ರೂಟೀನ್ ನಾನೇನು ಮಿಸ್ ಮಾಡ್ತಾ ಇದ್ದೆ, ನನ್ನ ರೆಗ್ಯುಲರ್ ರೂಟೀನ್ನ ನಾನೇನು ಫಾಲೋ ಮಾಡ್ತಾ ಇರಲಿಲ್ಲ.
ಸೊ ಅದೆಲ್ಲನೂ ಕೂಡ ಎಫೆಕ್ಟ್ ಆಗಿ ನಾನು ಮತ್ತೆ ದಪ್ಪ ಆಗಿದ್ದೀನಿ, ವೆಯ್ಟ್ ಗೇನ್ ಅಂತೂ ಸಿಕ್ಕಾಪಟ್ಟೆ ಆಗಿದ್ದೀನಿ. ಸೊ ಸ್ಟಿಲ್ ನಾನು ಅದನ್ನು ರಿಪೇರ್ ಮಾಡ್ಕೊಳ್ಳೋಕ್ಕೆ ಮತ್ತು ನನ್ನನ್ನು ನಾನು ಮೋಲ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಬನ್ನಿ, ಇವಾಗ ನಾನು ವರ್ಕೌಟ್ ಎಲ್ಲ ಮುಗಿಸ್ದೆ. ನೋಡ್ತಾ ಇದ್ರೆ ನೀವೇ ಸ್ವೆಟ್ ಯಾವ ಲೆವೆಲಿಗೆ ಕಿತ್ಕೊಂಡು ಬರ್ತಾಯಿತ್ತು ಅಂದರೆ ಉಸಿರು ತೊಗೊಳಕ್ಕೆ ಆಗ್ತಾಯಿಲ್ಲ ನನಗೆ, ಅಷ್ಟರ ಮಟ್ಟಿಗೆ ನನಗೆ ಸುಸ್ತಾಗೋಯಿತು. ಆ್ಯಂಡ್ ಆ್ಯಸ್ ವೆಲ್ ಸ್ವೆಟಿಂಗ್ ಬರ್ತಾ ಇದೆ ಅಂದರೆ ನಂಗೆ ಫುಲ್ ಖುಷಿ ಆಗುತ್ತೆ. ಯಾಕಂದರೆ ನನ್ನ ಬಾಡಿ 5-6 ಕಿಲೋಮೀಟ್ರ್ ನಡೆದ್ರೂ ನನಗೆ ಅಷ್ಟು ಸ್ವೆಟಿಂಗ್ಸ್ ಬರ್ತಿರಲಿಲ್ಲ. ಬಟ್ ಇವಾಗ ತುಂಬ ಸ್ವೆಟ್ ಆಗುತ್ತೆ. ಸಮ್ಮರ್ ಇರೋದ್ರಿಂದನೂ ಒಂದು, ಹಾಗೆಯೇ ನಾನು ಮಾಡೋವಂಥ ವರ್ಕೌಟ್ಗಳೇನಿದೆ ಅದು ತುಂಬ ನನಗೆ ಹೆಲ್ಪ್ ಮಾಡ್ತಿದೆ. ಸೊ ಹಾಗಾಗಿ ಅದಾದ ನಂತರ ನಾನು ಫಿಸಿಕಲ್ ವರ್ಕೌಟ್ಸ್ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಫಿಸಿಕಲ್ ಹೆಲ್ತ್ಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟಾಯಿತು. ಈಗ ನಾನು ಮೆಂಟಲ್ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಫಸ್ಟು ನಾನು ಟ್ಯಾಪಿಂಗ್ ಮೆಥಡ್ ಅಂತ ಕಲ್ತಿದ್ದೀನಿ. ಸೊ ಟ್ಯಾಪಿಂಗ್ ಮೆಥಡ್ಗಳನ್ನ ಮಾಡ್ಕೊಳ್ತೀನಿ. ಇದು ನಾನು ಈ ಒಂದು ಮೆಥಡ್ನ ಮಾಡ್ತಾ ಇರೋದು ನನ್ನ ಸ್ಟ್ರೆಸ್, ಆ್ಯಂಗ್ಸೈಟಿ, ಒಂಥರ ಡಿಪ್ರೆಷನ್ ಮೋಡ್ ಏನಿರುತ್ತಲ್ಲ, ಯೂಶಲಿ ಇದು ಎಲ್ಲ ಲೇಡೀಸ್ಗೂ ಇರುತ್ತಪ್ಪ, ನನಗಿಲ್ಲ ಅಂತ ಯಾರೂ ಹೇಳೋಕ್ಕೆ ಹೋಗ್ಬೇಡಿ. ಒಂದು ಸಿಂಗಲ್ ಪಾಯಿಂಟಲ್ಲಿ ಕೂಡ ನೀವು ಆ ಡಿಪ್ರೆಷನ್ಗೊಳಗಾಗೇ ಆಗಿರ್ತೀರ. ಇದು 100% ನಾನು ಬರ್ಕೊಡ್ತೀನಿ ಬೇಕಾದ್ರೆ. ಸೊ ನನಗೆ ಇದು ಟ್ಯಾಪಿಂಗ್ ಮೆಥಡ್ ಮಾಡ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ರಿಲೀಫ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಟ್ಯಾಪಿಂಗ್ ಮೆಥಡೆಲ್ಲ ಮಾಡಿಕೊಂಡು ಅದಾದ ನಂತರ ಮೆಡಿಟೇಷನ್ ಮಾಡ್ತಿದ್ದೀನಿ. ಕಂಪಲ್ಸರಿ ಮೆಡಿಟೇಷನ್ ಮಾಡ್ತೀನಿ. ಸೊ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ತೀನಿ, ಸಪೋಸ್ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಮಾಡ್ತೀನಿ, ಸಪೋಸ್ ಸಂಜೆನೂ ಆಗಿಲ್ಲ ಅಂದರೆ ರಾತ್ರಿ ಮಲಗುವಾಗಾದರೂ ನಾನು ಮೆಡಿಟೇಷನ್ ಮಾಡಿಬಿಟ್ಟೆ ಮಲ್ಕೋತಾ ಇದ್ದೀನಿ. ತುಂಬ ನನ್ನ ಹಾಬೀಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಅಂದರೆ ನಾನು ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಪ್ರೌಡ್ ಮೈ ಸೆಲ್ಫ್, ಅಫ್ಕೋರ್ಸ್, ಅದರ ಬಗ್ಗೆ ಏನಿಲ್ಲ. ಜೊತೆಗೆ ಈ 6 ತಿಂಗಳ ಗ್ಯಾಪಲ್ಲಿ ಎಷ್ಟೊಂದು ವಿಚಾರಗಳನ್ನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದೊಂದು ಸರಿ ತುಂಬ ಯೋಚನೆ ಮಾಡುವಾಗ ಅನಿಸುತ್ತೆ, ನಾವು ಎಲ್ಲೋ ಒಂದು ಸಮುದ್ರದಲ್ಲಿ ಒಂದು ಹನಿ, ಒಂದು ಡ್ರಾಪ್ ನೀರಿನಷ್ಟೇ ನಾವು ಕಲ್ತಿರೋದು. ಕಲಿಯೋಕ್ಕೆ ಸಾಗರದಷ್ಟಿದೆ, ಸಮುದ್ರದಷ್ಟಿದೆ. ಕಲಿತಾ ಹೋದರೆ ಏನೇನೆಲ್ಲ ಕಲಿಬಹುದು. ಬಟ್ ನಾವು ಕಲ್ತಿರೋದಷ್ಟೇ ನಮ್ಮ ಪ್ರಪಂಚ ಅಂತ ಅಂದ್ಕೊಂಡಿದ್ಬಿಡ್ತೀವಿ. ಬಟ್ ಕಲಿಯೋಕ್ಕೆ ತುಂಬ ಇದೆ, ತಿಳ್ಕೊಳ್ಳೋಕೆ ತುಂಬ ಇದೆ. ಎಷ್ಟೋ ವಿಚಾರಗಳಿಗೆ ಕೆಲವೊಂದು ಕ್ಲಾಸ್ಗಳಿಗೆ ನಾನು ಜಾಯ್ನ್ ಆಗಿ ಫ್ರೀ ಕ್ಲಾಸಸ್ಗಳು ಇತ್ತು, ಅದನ್ನು ಜಾಯ್ನ್ ಆಗಿದ್ದೀನಿ. ಮತ್ತು ಕೆಲವೊಂದು ಪೇಯ್ಡ್ ಕ್ಲಾಸಸ್ ಇತ್ತು, ಅದನ್ನೆಲ್ಲ ಜಾಯ್ನ್ ಆಗಿದ್ದೆ. ಮತ್ತು ಕೆಲವೊಂದು ಬುಕ್ಸ್ಗಳನ್ನು ಓದಿ ಅಂತೂ ತುಂಬ ಕಲ್ತಿದ್ದೀನಿ ಕಣ್ರಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಎಷ್ಟೊಂದು ಪುಸ್ತಕಗಳನ್ನು ಓದಿದೆ, ಎಷ್ಟೊಂದು ವಿಚಾರಗಳನ್ನು ತಿಳ್ಕೊಂಡೆ. ಇದೆಲ್ಲ ನಮಗೆ ಮೆಥಡ್ಸ್ ಗೊತ್ತೇ ಇರಲ್ವಲ್ಲ, ಎಷ್ಟೊಂದು ಪ್ರೆಷರ್ನ ನಾವು ತಡ್ಕೋತಾ ಇರ್ತೀವಲ್ವ ಅನ್ನೋದನ್ನೆಲ್ಲ ಕಲಿತೆ. ತುಂಬ ವಿಚಾರಗಳನ್ನು ಕಲ್ತಿದ್ದೀನಿ. ಎಲ್ಲನೂ ಒಂದೇ ವ್ಲಾಗಲ್ಲಿ ಹೇಳೋಕ್ಕಾಗಲ್ಲ. ಹೋಗ್ತಾ ಕೆಲವೊಂದು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಥಿಂಕ್ ಮಾಡಿದ್ದೀನಿ. ಅದನ್ನೆಲ್ಲ ಲಿಸ್ಟ್ ಕೂಡ ಮಾಡಿದ್ದೀನಿ. ಹೋಗ್ತಾ ಹಂಚ್ಕೋತೀನಿ. ಬಿಕಾಸ್ ಇದು ನನ್ನೊಬ್ಬಳಿಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಬ್ಬರು ತಿಳ್ಕೊಬೇಕು ಆ ವಿಚಾರಗಳನ್ನೆಲ್ಲ. ಎಷ್ಟೊಂದು ಜನ ತುಂಬ ಆ್ಯಂಗ್ಸೈಟಿ, ಡಿಪ್ರೆಷನ್ ಮತ್ತು ತುಂಬ ಮೆಂಟಲ್ ಪ್ರೆಷರಲ್ಲಿ ಪ್ರಸ್ತುತ ಜೀವನ ಹೇಗೆ ನಡೀತಿದೆ ಅಂದರೆ ತುಂಬ ಮೆಂಟಲ್ ಪ್ರೆಷರೇ ನಡೀತಾ ಇರೋದು. ಫಿಸಿಕಲ್ ಪ್ರೆಷರ್ಸ್ಗಿಂತನೂ ಕೆಲಸದ ಒತ್ತಡಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ರಿಗೂ ಮೆಂಟಲ್ ಪ್ರೆಷರ್ಸ್ ಬರ್ತಾನೆ ಇರುತ್ತೆ. ಮನೆಯಲ್ಲಿ ಆಗುವಂಥ ಇನ್ಸಿಡೆಂಟ್ಸ್ಗಳಿರ್ಬಹುದು, ಹೊರಗಡೆ ಆಗುವಂಥ ಇನ್ಸಿಡೆಂಟ್ಸ್ಗಳಿರ್ಬೋದು, ಫೇಕ್ ರಿಲೇಷನ್ಶಿಪ್ಗಳಿಂದ ಆಗುವಂಥ ಬೇಜಾರಿರ್ಬೋದು, ಎಲ್ಲದರಿಂದನೂ ಮೆಂಟಲ್ ಪ್ರೆಷರ್ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಅದೆಲ್ಲದನ್ನು ರಿಲೀಫ್ ಮಾಡ್ಕೊಳಕ್ಕೆ ತುಂಬ ಮೆಥಡ್ಸ್ ಇದೆ ರೀ. ಒಂದಲ್ಲ ಎರಡಲ್ಲ, ಸಾವಿರಾರು ಮೆಥಡ್ಸ್ ಇದೆ. ಸೊ ನಾನು ಅದರಲ್ಲಿ ಒಂದು ಡ್ರಾಪ್ ಅಷ್ಟೇ ಕಲ್ತಿರೋದು. ಬಟ್ ಸ್ಟಿಲ್ ನನಗೆ ಹೌದಲ್ವಾ, ಎಷ್ಟೊಂದು ಮೆಥಡ್ಸಲ್ಲಿ ಅದೆಲ್ಲದನ್ನು ನಾವು ರಿಲ್ಯಾಕ್ಸ್ ಮಾಡ್ಕೋಬಹುದು, ಅದರಿಂದ ಆಚೆ ಬರಬಹುದು ಅನ್ನೋದನ್ನೆಲ್ಲ ಕಲಿತು ನಾನು ತುಂಬ ಸ್ಟ್ರಾಂಗಾಗಿ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಹೇಳ್ತಿದ್ದೀನಿ. ಸೊ ಅದನ್ನೆಲ್ಲ ಮತ್ತೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೋತಾ ಹೋಗ್ತೀನಿ. ಸೊ ಇದನ್ನೆಲ್ಲ ಕಲಿಯೋಕ್ಕೆ ನಂಗೆ ಒಂದಷ್ಟು ಟೈಮ್ ಬೇಕಿತ್ತು, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು.
ಸೊ ನನಗೆ ಇಲ್ಲಿ ಬ್ರೇಕ್ ಬೇಕಿತ್ತು. ಆ್ಯಂಡ್ ಅಫ್ಕೋರ್ಸ್ ನನಗೆ ಇಲ್ಲೂ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಕಡಿಮೆ ಆಗೋಗಿತ್ತು ಯೂಟ್ಯೂಬಲ್ಲೂ. ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ಥರ ಆಗಿತ್ತು. ಸೊ ಅದೆಲ್ಲ ಒಂಥರ ಆ ಒಂದು ಮೋಡ್ ಆ ಥರ ಮಾಡಿಸ್ತಿರುತ್ತೆ. ಸೊ ಅದನ್ನೆಲ್ಲ ಹೊರತುಪಡಿಸಿ ಒಂದಷ್ಟು ನಾಲೆಡ್ಜ್ನ ಗೇನ್ ಮಾಡಿಕೊಂಡು ತುಂಬ ಬೋರಿಂಗ್ ಕಂಟೆಂಟ್ ಕೊಡಬಾರ್ದು ಅಂತ ಎಲ್ಲ ತಿಳ್ಕೊಂಡು ಜನರಿಗೆ ತುಂಬ ಉಪಯುಕ್ತ ಮಾಹಿತಿ ನನ್ನ ಚಾನಲಲ್ಲಿ ಸಿಗಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಮತ್ತೆ ವ್ಲಾಗಿಂಗ್ ಶುರು ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ನನಗೆ ಸಾಧ್ಯ ಆದಷ್ಟು ಟಿಪ್ಸ್ಗಳಾಗಿರ್ಬೋದು, ನನಗೆ ಸಾಧ್ಯ ಆದಷ್ಟು ನಾನು ತಿಳ್ಕೊಂಡಿರೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈಗ ಮತ್ತೆ ವ್ಲಾಗಿಗೆ ಬರೋಣ. ವರ್ಕೌಟು ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಇತ್ತು ಸ್ವಲ್ಪ, ಅದನ್ನು ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ರೆಡಿ ಆಗ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಸಂಡೇ, ನಾವು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. KD ಮೂವಿ ಬುಕ್ ಮಾಡಿದ್ರು. ಸೊ ಮೂವಿಗೆ ಹೋಗಬೇಕಿತ್ತು, ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಸೊ ನನ್ನಲ್ಲಿ ಆಗಿರೋ ಚೇಂಜಸ್, ಅಫ್ಕೋರ್ಸ್ ದಪ್ಪ ಆಗಿದ್ದೀನಿ ಅಂತ ಒಂದು ನೀವು ನೋಟಿಸ್ ಮಾಡಬಹುದು. ಅದನ್ನು ಬಿಟ್ಟರೆ ಇನ್ನೇನು ಚೇಂಜಸ್ ಕಾಣಿಸ್ತಿದೆ ನಿಮಗೆ? ನನ್ನ ಹಳೆ ವ್ಲಾಗ್ಸ್ಗೂ ಈಗಿನ ವ್ಲಾಗ್ಸ್ಗೂ ಏನು ಚೇಂಜಸ್ ಕಾಣಿಸ್ತಿದೆ ನಿಮಗೇನಾದರೂ ಫೀಲ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಇಟ್ಟಿರ್ತೀನಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಆ್ಯಕ್ಚುಲಿ ಈ ಕ್ರಾಪ್ ಟಾಪ್ಗೆ ವೈಟ್ ಅಥವಾ ಕ್ರೀಮ್ ಕಲರ್ ಸ್ಕರ್ಟ್ ಆಗಿದ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಬಟ್ ನನ್ನ ಹತ್ರ ಆ ಕಲರ್ ಇರಲಿಲ್ಲ, ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇತ್ತು. ಬಟ್ ನನಗೆ ಇವತ್ತು ಇದನ್ನು ಹಾಕ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಏನು ಗೊತ್ತಾ, ನಾವು ಎಷ್ಟೊಂದು ಬಟ್ಟೆಗಳನ್ನ ಹಾಕ್ಕೊಬೇಕು ಅಂತ ಆಸೆ ಇರುತ್ತೆ. ಬಟ್ ಇವತ್ತು ಹಾಕ್ಕೊಳ್ಳೋದು ಬೇಡ, ನಾಳೆ ಹಾಕ್ಕೊಳ್ಳೋಣ, ಇನ್ಯಾವತ್ತೂ ಹಾಕ್ಕೊಳ್ಳೋಣ, ಮತ್ತು ಯಾವುದೋ ಫಂಕ್ಷನ್ಗೆ ಹಾಕ್ಕೊಳ್ಳೋಣ, ಅಥವಾ ಇನ್ನೆಲ್ಲೋ ಹೋಗ್ತೀವಿ ಆವಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀವಿ. ಇನ್ಮೇಲೆ ದಯವಿಟ್ಟು ಹಂಗೆ ಮಾಡಬೇಡಿ. ಹಾಕ್ಕೋಬೇಕು ಅಂತ ಅನಿಸ್ತಾ ಅವತ್ತು ಹಾಕ್ಕೊಂಡ್ಬಿಡಿ. ಎಲ್ಲಿ ಹೋದರೂ ಪರವಾಗಿಲ್ಲ, ಹೋಗದೇ ಇದ್ದರೂ ಪರವಾಗಿಲ್ಲ, ಹಾಕ್ಕೊಂಡು ಆ ಆಸೆನ ತೀರಿಸ್ಕೊಂಬಿಡಿ. ಯಾಕಂದರೆ ಸೇಮ್ ಇದೇ ಥರ ನಾನು ಎಷ್ಟೊಂದು ಬಟ್ಟೆಗಳಂತೂ ಹಾಗೆ ಇಟ್ಟಿದ್ದೀನಿ, ಹಾಕ್ಕೊಳಕ್ಕೆ ಹೋಗಿರಲಿಲ್ಲ. ಅಯ್ಯೋ ಮನೇಲಿ ಇರೋದಲ್ಲ ಬಿಡು, ಏನು ಮಾಡೋದು ಅನ್ನೋ ಥರ. ಸೊ ಇದು ಒಂದು ನಾನು ಹಾಕೋಬೇಕು ಅಂತ ಅನಿಸ್ತಾ ಹಾಕ್ಕೊಂಡು ಬಿಡಬೇಕು, ಅದನ್ನೊಂದು ಇವಾಗ ಫಾಲೋ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಸ್ಕಿನ್ ಕೇರ್ ಕೇಳಿದ್ರೆ ಆ್ಯಸ್ ಯೂಶ್ವಲ್ ರೋಸ್ ವಾಟ್ರ್ ಅಂತೂ ಇದ್ದೇ ಇರುತ್ತೆ. ಸೊ ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟು ಅದೆಲ್ಲ ಸ್ವಲ್ಪ ಮಿಸ್ಟ್ ಆದಮೇಲೆ ಸನ್ಸ್ಕ್ರೀನ್ ಹಾಕ್ಕೊತೀನಿ. ಸೊ ಸನ್ಸ್ಕ್ರೀನ್ಗೆ ನಾನು ಚೇಂಜ್ ಮಾಡಿದ್ದೀನಿ ಈಗ. ನಾನಿವಾಗ ಮುಂಚೆ ಯಾವುದು ನ್ಯೂಟ್ರಿಜನ್ ಅಂತ ಯಾವುದೋ ಒಂದು ಬರ್ತಿತ್ತು, ಅದನ್ನು ಹಚ್ಕೊತಾ ಇದ್ದೆ. ಬಟ್ ಅದು ಹೆಂಗೆ ಆಗ್ತಿತ್ತು ಅಂದರೆ ನನ್ನ ಸ್ಕಿನ್ ಒಂಥರ ಡಾರ್ಕ್ ಅಂತ ಅನಿಸ್ತಿತ್ತು, ಫೀಲ್ ಆಗ್ತಿತ್ತು ಅದನ್ನು ಹಚ್ಕೊಂಡಾಗ. ಒಂಥರ ಕಂಫರ್ಟಬಲ್ ಇರ್ತಿರಲಿಲ್ಲ. ಆಚೆ ಎಲ್ಲರೂ ಹೋಗಬೇಕಂದ್ರೆ ಸನ್ಸ್ಕ್ರೀನ್ ಹಚ್ಕೋಬೇಕು, ಬಟ್ ನನಗೆ ಅದನ್ನು ಹಚ್ಕೋಬೇಕಂತ ಅನಿಸ್ತಿರಲಿಲ್ಲ. ಮತ್ತು ಯಾವುದೋ ಒಂದು ಡೇ ಕ್ರೀಮ್ ಹಚ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಈಗ ನಾನು ಹೈಪನ್ ಅಂತ ಯೂಸ್ ಮಾಡ್ತಿದ್ದೀನಿ ಸನ್ಸ್ಕ್ರೀನು. ಅದು 50+++ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಸ್ಕಿನ್ ಟೋನಿಗೆ ತುಂಬ ಮ್ಯಾಚ್ ಆಗುತ್ತೆ. ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಮತ್ತು ಶೈನ್ ಅಂತ ಅನಿಸುತ್ತೆ. ಅದನ್ನು ಹಚ್ಕೊಂಡು ಒಂದು 5 to 10 ಮಿನಿಟ್ಸು ಬೇರೆ ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಕೆಲಸ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು 10 ಮಿನಿಟ್ಸ್ ಆದಮೇಲೆ ನಾನು ಲೈಟಾಗಿ ಒಂಚೂರು ಕಾಂಪ್ಯಾಕ್ಟ್ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಸೆಟ್ಟಾಗಿ ಕೂರುತ್ತೆ. ನನಗೆ ಬೇರೆದು ಯಾವುದೂ ಸನ್ಸ್ಕ್ರೀನ್ ಸೆಟ್ ಆಗಿಲ್ಲ, ಹೈಪನ್ ಮಾತ್ರ ತುಂಬ ಚೆನ್ನಾಗಿ ಸೆಟ್ ಆಗಿದೆ, ಹಾಗಾಗಿ ಇದಕ್ಕೆ ಸ್ವಿಚ್ ಆಗಿದ್ದೀನಿ. ಸೊ ಇದನ್ನೇ ರೆಗ್ಯುಲರಾಗಿ ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಟ್ಯಾನ್ ಆಗಿತ್ತು ಫೇಸು, ಒಂದು ಲೆವೆಲ್ಗೆ ಪರವಾಗಿಲ್ಲ, ಇವಾಗ ಚೆನ್ನಾಗಿ ಆಗಿದೆ. ಇನ್ನು ರಾಕ್ಲೈನ್ ಮಾಲಲ್ಲಿ ಬುಕ್ ಮಾಡಿದ್ವಿ ಮೂವಿ. ಸೊ KD ಮೂವಿ ನೋಡೋಣ ಅಂತ ಅಂದ್ಕೊತಿದ್ವಿ. ಅದಾದಮೇಲೆ ಸುದೀಪ್ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು, ತಡ್ಕೊಳಕ್ಕಾಗಿಲ್ಲ ನಮಗೆ. ಸೊ ಬುಕ್ ಮಾಡೇ ಬಿಟ್ಟಿದ್ವಿ. ಸೊ ಹೋಗೋಣ ಅಂತ ಇವಾಗ ಹೋಗಿ ನೋಡ್ಕೊಂಡು ಬರಬೇಕು. ಸೊ ನಾನು ವ್ಲಾಗ್ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆನ್ ದ ವೇನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ನಾವು ಇವತ್ತು ಔಟ್ಸೈಡೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಮೂವಿ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಮೂವಿನೂ ಕೂಡ. ಆಮೇಲೆ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಎಲ್ಲ ನೋಡ್ಕೊಂಡಾದಮೇಲೆ ಇವಳು ಇಷ್ಟನ್ಗೆ ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ತುಂಬ ಹಠ ಮಾಡ್ತಾಯಿದ್ಲು. ಸರಿ ಆನ್ ದ ವೇ ಬೇರೆ ಅದೇ ರೋಡಲ್ಲೇ ಬರಬೇಕಾಗಿತ್ತು. ಸೊ ತುಂಬ ಹಠ ಮಾಡ್ತಾಯಿದ್ಲು. ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ನನ್ನ ಮುಖ ಅಂತೂ ನೋಡೋಕ್ಕಾಗ್ತಾಯಿಲ್ಲ, ಫುಲ್ಲು ಒಂಥರ ಸುಸ್ತಾದಂಗೆ ಆಗೋಗಿತ್ತು ಬಿಸಿಲಿಗೆ. ಸೊ ಬೇಡಪ್ಪ ಸಂಜೆ ಬರೋಣ ಬಾ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಅವಳು. ಇಲ್ಲ ನಾನು ಇವಾಗೇ ಆಟ ಆಡಬೇಕಂತ ಸಖತ್ ಹಠ ಮಾಡ್ತಾಯಿದ್ಲು. ಸೊ ಸರಿ ಆಯಿತು, ಇನ್ನೇನು ಮಕ್ಕಳನ್ನ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕರ್ಕೊಂಡೋಗಿ
ಆಟ ಆಡಿಸ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಹೊತ್ತು. ಅವಳಿಗೂ ಒಂಥರ ಮೈಂಡ್ ಫ್ರೆಶ್ ಅನಿಸ್ತು, ನಮಗೂ. ನಾವು ಇಬ್ಬರು ಮತ್ತು ಆಡ್ಕೊಂಡು ಕೂತಿದ್ವಿ ಸುಮಾರು ಹೊತ್ತು. ನಿಜವಾಗ್ಲೂ ಹೆಂಗೆ ಅನಿಸ್ತಿತ್ತು ಅಂದರೆ, ನಾನು ಬೇರೆ ಕ್ರಾಪ್ ಟಾಪು ಸ್ಕರ್ಟ್ ಬೇರೆ ಹಾಕ್ಕೊಂಡು ಹೋಗಿದ್ನ. ಅಲ್ಲಿ ಹೋಗೋ ಬರೋರು, ಅಲ್ಲಿ ಕೂತಿರೋರು, ಪಾರ್ಕಲ್ಲಿ ಬೇರೆಯವರು ಎಲ್ಲ ಕೂತಿರ್ತಾರಲ್ಲ, ಅವರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ಕೆಲವೊಬ್ಬರು ಯಾರೋ ಅಂದರೆ ಲೈಕ್ ಮದುವೆಗಿಂತ ಮುಂಚೆನೇ ಯಾರೋ ಬಂದು ಕೂತ್ಕೊಂಡಿರ್ತಾರಲ್ಲ, ಆ ಥರ ಅಂತೆಲ್ಲ ಫೀಲ್ ಮಾಡಿಕೊಂಡು ನಮ್ಮನ್ನೇ ಅಬ್ಸರ್ವ್ ಮಾಡ್ತಿದ್ರು. ನನಗೆ ಅದೊಂಥರ ಶೈ ಅನಿಸ್ತಿತ್ತು. ಸೊ ಅದೆಲ್ಲ ಆದಮೇಲೆ ನಾವು ಸರಿ ಇನ್ನೇನು ಹೋಗೋಣ ಬಾರಪ್ಪ ಅಂತೇಳ್ಬಿಟ್ಟು ಅವಳಿಗೂ ಕರ್ಕೊಂಡು ಮನೆಗೆ ಬಂದ್ವಿ. ಒಂಥರ ಇವತ್ತಿನ ಡೇ ತುಂಬ ಇನ್ನೊಂದು ಫುಲ್ಫಿಲ್ಮೆಂಟ್ ಅಂತ ಅನಿಸ್ತು. ಲೈಕ್ ಆಚೆ ಹೋಗಿ ಬಂದ್ವಿ ಅಂತಲ್ಲ, ಆಚೆ ಹೋದರೆ ಅಫ್ಕೋರ್ಸ್ ಒಂಥರ ವೈಬ್ ಚೇಂಜ್ ಆಗುತ್ತೆ, ಮೆಂಟ್ಯಾಲಿಟಿ ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ನೇಚರ್ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫ್ರೆಶ್ ಗಾಳಿ ಇರ್ಬೋದು, ಗಿಡಗಳ ಜೊತೆ, ಹೂಗಳ ಜೊತೆ ಎಸ್ಪೆಷಲಿ, ಅದೆಲ್ಲ ಒಂಥರ ಚೆನ್ನಾಗಿತ್ತು. ಒಂದು ರೀಲ್ ಕೂಡ ಮಾಡ್ಕೊಂಡ್ವಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂಥರ ರಿಫ್ರೆಶ್ಮೆಂಟ್ ಫೀಲು, ಒಂಥರ ಗುಡ್ ವೈಬ್ಸ್ ಅಂತ ಫೀಲ್ ಆಯಿತು. ಅಫ್ಕೋರ್ಸ್ ಲೈಫಲ್ಲಿ ಇದೆಲ್ಲದು ಬೇಕು. ಪ್ರತಿಯೊಂದು ಕ್ಷಣವೂ ಕೂಡ ನಾವು ಎಂಜಾಯ್ ಮಾಡಿಕೊಂಡು ಸ್ಯಾಟಿಸ್ಫೈಡ್ ಆಗಿ ಬದುಕೋಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಲೈಫ್ ತುಂಬ ಶಾರ್ಟ್ ಇದೆ. ಬಟ್ ಇರೋ ಲೈಫಲ್ಲಿ ಒಂದಷ್ಟು ಏನಂತಾರೆ ಮೀನಿಂಗ್ಫುಲ್ ಡೇಸ್ ಇರಬೇಕು. ಕೆಲವೊಂದು ಘಟನೆಗಳು ಆಗುತ್ತೆ, ಕೆಲವೊಂದು ನೆಗೆಟಿವ್ ಡೇಸ್ಗಳಿರುತ್ತೆ, ತುಂಬ ಹಾರ್ಡೆಸ್ಟ್ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಅಫ್ಕೋರ್ಸ್ ಅದನ್ನೆಲ್ಲನೂ ದಾಟ್ಕೊಂಡು ನಮ್ಮ ಲೈಫ್ನ ನಾವು ಮತ್ತಷ್ಟು ಬ್ಯೂಟಿಫುಲ್ ಮಾಡ್ಕೊಳ್ಳೋಣ, ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತೀವಲ್ವ. ಸೊ ಅದು ನಮ್ಮ ಲೈಫ್ನ ಒಂದು ಟರ್ನ್ ಮಾಡುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಮೆಮೊರೇಬಲ್ ಮೂಮೆಂಟ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಎಲ್ಲನೂ ಸಾಧ್ಯ, ನಮ್ಮ ಕೈಯಲ್ಲೇ ಇದೆ. ಅವತ್ತಿನ ದಿನ ಹಾಳು ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಅವತ್ತಿನ ದಿನನ ತುಂಬ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಯಲ್ಲೇ ಇದೆ. ನಾವೇನು ಮಾಡ್ಬಿಡ್ತೀವಿ, ಒಂದೇ ಒಂದು ಮಾತು ಏನಂತ ಹೇಳ್ಬಿಡ್ತೀವಿ ಹೇಳಿ, ಎಲ್ಲ ದೇವರು ಬರೆದು ಕಳಿಸಿದ್ದಾನೆ ಅಂದ್ಕೊತೀವಿ. ಯಾರಿಗೊತ್ತು, ಆ ದೇವರು ಹಿಂಗೂ ಬರೆದು ಕಳಿಸಿರ್ಬೋದು. ನಿನ್ನ ಲೈಫು ನೀನು ಇಷ್ಟಪಟ್ಟಂಗೆಲ್ಲ ಆಗಿರಲಿ, ನೀನು ತುಂಬ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡು ಅಂತ ಹೇಳಿ ಬರೆದಿರ್ಬೋದು ಅಲ್ವಾ, ಗೊತ್ತಿಲ್ಲ ಅದೆಲ್ಲ. ಸೊ ನಾವು ಒಳ್ಳೆ ಮೆಮೊರೀಸ್, ಒಳ್ಳೆ ಬ್ಯೂಟಿಫುಲ್ ಡೇಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈಚ್ ಆ್ಯಂಡ್ ಎವ್ರಿ ಡೇ, ಎವ್ರಿ ಸಿಂಗಲ್ ಡೇ ನಮಗೆ ಚಾನ್ಸ್ ಕೊಡ್ತಿದ್ದಾನೆ ದೇವರು, ನಾವು ಮಾಡ್ಕೋತಿಲ್ಲ ಅಷ್ಟೇ. ಸೊ ನೀವು ಟ್ರೈ ಮಾಡಿ. ಒಂದಿನ ತುಂಬ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ರಪ್ಪ, ನೋಡೋಣ. ಒಂದೇ ಒಂದು ದಿನ ಟ್ರೈ ಮಾಡಿ, ಇವತ್ತು ಫುಲ್ಲು ನಾನು ಹ್ಯಾಪಿಯಾಗಿರಬೇಕು, ಯಾರೇನೇ ಅಂದರೂ ತಲೆ ಕೆಡಿಸ್ಕೋಬಾರ್ದು ಅಂತ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಆ್ಯಂಡ್ ನಾವು ಮನೆಗೆ ಬಂದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೆ ನಾನಂತೂ, ಆ ಬಿಸಿಲಿಗೂ ಅದಕ್ಕೂ ಸಾಕಾಗೋಗಿತ್ತು. ಸಾಕಾಯ್ತಪ್ಪ ಅಂತಲೂ ಒಂದು ಶೂಟ್ ಮಾಡಿಕೊಂಡೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ನಿಮ್ಮ ಇಷ್ಟೊಂದು ಮೆಸೇಜ್ಗಳು ನನ್ನನ್ನು ರೀಚ್ ಆಗಿದೆ. ಸೊ ನಿಮ್ಮೆಲ್ಲರ ಮೆಸೇಜ್ಗಳು ನೋಡಿದಾಗ ಅನಿಸ್ತಿತ್ತು ಮತ್ತೆ ವ್ಲಾಗ್ ಮಾಡಬೇಕು ಅಂತ ಹೇಳಿ. ಸೊ ಫೈನಲಿ ಇವತ್ತಿಂದ ವ್ಲಾಗಿಂಗ್ ಮತ್ತೆ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.